ರಿಸಲ್ಟ್ ಬಂತಲ್ಲ 10th, ಸೊ ಅದಕ್ಕೆ ಕಾಲೇಜ್ಗೋಸ್ಕರ ಹೋಗ್ತಾ ಇರೋದು. ಹಂಗೆ ಆನ್ ದ ವೇ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಂಡ್ಯ ಸೈಡ್ ಇರೋದು ನನ್ನ ಕಾಲೇಜು. ಅವಾಗ ಅಲ್ಲೇ ಆನ್ ದ ವೇ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಇದೆ ಶಿವಂದು, ಅಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆ ದೇವಸ್ಥಾನ ಹೆಸರು ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಹೇಳ್ತೇನೆ. ಏನಣ್ಣ ದೇವಸ್ಥಾನದ ಹೆಸರು? ಬೆಟ್ಟದ ಶ್ರೀ ಸಿದ್ದೇಶ್ವರ. ಎಸ್, ದಟ್ ದೇವಸ್ಥಾನ. ಸೊ ಇದಕ್ಕೆ ನಾನು, ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ, ನನ್ನ ತಂಗಿ, ನಮ್ಮಮ್ಮ, ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಕೀಪ್ ವಾಚಿಂಗ್. ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಆ್ಯಕ್ಚುಲಿ ಬಿಡದಿ ತಟ್ಟೆ ಇಡ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗ್ತಿದ್ದು. ಅದು ಇಲ್ಲ ಬರ್ತಿತ್ತು. ಏನಾಯಿತು ಅಂದರೆ ನಮ್ಮ ಅಣ್ಣ ಡೈರೆಕ್ಟ್ ಆ ದೇವಸ್ಥಾನ ಐತಲ್ಲ ಅದಕ್ಕೆ ಮ್ಯಾಪ್ ಹಾಕ್ತಿದ್ದ. ಸೊ ಅದಕ್ಕೆ ಆ ಬಿಡದಿಗೆ ಮ್ಯಾಪ್ ಹಾಕಿದ್ರೆ ಮತ್ತೆ ಯೂಟರ್ನ್ ತೋರಿಸ್ತಿತ್ತು ಅದು. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದರು. ಅದಕ್ಕೆ ಇಲ್ಲಿ ಒಂದೇ ಹೋಗ್ಬೇಕಾದ್ರೆ ಯಾವುದೋ ಹೋಟ್ಲು ಬಂದೈತಿ, ಎಲ್ಲರಿಗೂ ಹೊಟ್ಟೆ ಹಸಿತೈತೆ, ಬೆಳಗ್ಗೆ ಬೇಗ ಎದ್ದಿದ್ದು ಅಂತ ಅದಕ್ಕೆ ಇವಾಗ ಹೊಟ್ಟು ತಿನ್ನಕ್ಕೆ. ಎಲ್ಲರ ಮಕ್ಕ ನೋಡಿ ಹೆಂಗಾಗ್ಬಿಟ್ಟೈತೆ, ಹೊಟ್ಟೆ ಹಸಿವಾಗ್ಬಿಟ್ಟೈತೆ ನೋಡಿ ಹೆಂಗಾಗ್ಬಿಟ್ಟೈತೆ. ವಿಸ್ಮಯಾಗಂತೂ ಫುಲ್ ಹೊಟ್ಟೆ ಹಸ್ಬಿಟ್ಟೈತೆ ನೋಡಿ. ಅದಕ್ಕೆ ಹೆಂಗೆ ಹೋಯ್ತಾಳು ಫಸ್ಟೇ. ನಾಷ್ಟಕ್ಕೆ ಬಂದಿದ್ದೀವಿ. ನಾನು ತಟ್ಟೆ ಇಡ್ಲಿ, ದೊಡ್ಡಮ್ಮನ ತಟ್ಟೆ ಇಡ್ಲಿ, ಎಲ್ಲರೂ ತಟ್ಟೆ ಇಡ್ಲಿ ತೊಗೊಂಡಿದ್ದಾರೆ. ನಮ್ಮ ಅಣ್ಣ ಮಾತ್ರ ಏನಿದು ಪಲಾವ್ ತಾನೆ, ಪಲಾವ್ ತೊಗೊಂಡಿದ್ದಾನೆ. ನಾಷ್ಟ ಎಲ್ಲ ಆಯಿತು. ಎಲ್ಲರಿಗೂ ಫುಲ್ ಹೊಟ್ಟೆ ಹಸಿತ್ತು ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಆ್ಯಕ್ಚುಲಿ ಬೆಳಿಗ್ಗೆ ಬೇಗ ಎದ್ದಿತ್ತು. ನಾವು 3:30-4 ಗಂಟೆಗೆ ಎದ್ದಿದ್ವಿ. ಯಾವಾಗ ನಮ್ಮ ಗಂಡ ಕಾಫಿ ಅಷ್ಟೇ ಕುಡ್ಕೊಳ್ತಿತ್ತು. ಸೊ ಅದಕ್ಕೆ ಇವಾಗ ಇಲ್ಲಿ ನಾಷ್ಟ ಮಾಡಿಕೊಂಡು ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮನೇಲಿ ಯಾಕೆ ಇವ್ರಿಗೆ ಬೇರೆ ಜಾಗನೇ ಸಿಗ್ಲಿಲ್ವಾ ದೇವಸ್ಥಾನ ಮಾಡೋಕ್ಕೆ ಅಂತ ಹೇಳ್ತಾರೆ ನೋಡಿ ನಮ್ಮ ದೊಡ್ಡಮ್ಮ. ನಾವು ಇಷ್ಟು ಮೇಲ್ಗಡೆ ಬಂದು ಮಾಡೋರು ಈ ದೇವಸ್ಥಾನನ. ಜನನೇ ಇಲ್ಲ, ಪಾರ್ಕಿಂಗ್. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಇದು. ನಮ್ಮ ಅಣ್ಣ ನೋಡಿ ಏನೋ ಒಂದು ಆ್ಯಕ್ಚುಲಿ ಏನು ಡಿಸ್ಕಷನ್ ಆಯ್ತದೆ, ನಮ್ಮಮ್ಮ ಸ್ಲಿಪ್ಪರ್ ಇಲ್ಲಿ ಬಿಡೋಣ ಅಂತ, ನಮ್ಮ ಅಣ್ಣ ಅಲ್ಲೆಲ್ಲೋ ಜಾಗ ಐತೆ ಅಲ್ಲಿ ಬಿಡೋಣ ಅಂತ. ನಾವೇ ಫಸ್ಟು ಯಾರೂ ಇಲ್ಲ ದೇವಸ್ಥಾನದಲ್ಲಿ. ಇವಾಗ ಓಪನ್ ಆಗೈತಲ್ಲ ಆ್ಯಕ್ಚುಲಿ, ಅದಕ್ಕೆ ಯಾರೂ ಇಲ್ಲ, ನಾವೇ ಬಂದಿದ್ವಿ ಫಸ್ಟ್. ನೋಡಿ ನಮ್ಮ ಧೃತಿ ಇಲ್ಲಿಗೆ ಬಂದುಬಿಟ್ಟು ದೇವಸ್ಥಾನದಲ್ಲಿದ್ದೀವಿ. ದೇವಸ್ಥಾನದೊಳಗಡೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾಳೆ. ಅವಳಿಗೆ ತುಂಬ ಭಕ್ತಿ ಬಂದ್ಬಿಟ್ಟೈತೆ. ಮಾಡು ಇವಳು ಓಡಾಡ್ತಾ ಇದ್ದಾಳೆ. ಬಿರಿಯಾನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲೆಲ್ಲ ಕಡೆ ಶಿವಂದು ಲಿಂಗ ಮಧ್ಯದಲ್ಲಿ ನೀರು. ದೇವರ ಕಲ್ಯಾಣಿ. ಇಲ್ಲಿ ಕಾಯಿನ್ಸ್ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ? ನಮ್ಗೇನಾರ ಬೇಕು ಅಂದರೆ ಅದು ನೆನೆಸ್ಕೊಂಡು ಇದ್ರೊಳಗಡೆ ಹಾಕೋದಂತೆ ನೋಡಿ. ಯಾಕೆ ನಮಗೇನಾದ್ರು ವಿಶ್ ಅನ್ನೋದಿದ್ರೆ ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ. ಇದು ಲೋಟಸ್ ತಾನೇ? ಲೋಟಸ್ ನೋಡಿ. ಇಲ್ಲೂ ಕಾಯಿನ್ಸ್ ಹಾಕಿದ್ದಾರೆ. ಇಲ್ಲ ಶಿವನ ಲಿಂಗ, ಇಲ್ಲಿ ಬಸವ. ಕಬ್ನಾಲ್ ಕುಡ್ದಿದ್ದೆಲ್ಲ ಆಯಿತು. ಫುಲ್ ಬಿಸಿ ಐತೆ ಅಂತ ಸೂರ್ಯ ಯಾಕೋ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊತಾ ಇಲ್ಲ. 8 ಗಂಟೆಗೆ ಎದ್ಬಿಟ್ಟು ನಾನು ಸೂರ್ಯ ಇವತ್ತು ಪಾಪ ನಿದ್ದೆ ಸಾಕಾಯ್ತು ಅನಿಸುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿಲೈತಿ ಇಲ್ಲಿ. ಅದಕ್ಕೆ ಇವಾಗ ಕಬ್ನಾಲ್ ಕುಡಿದ್ವಿ. ನಾವು ಈ ಟೈಮಿಗೆ ಬಂದಿರೋದಕ್ಕೇ ಇಷ್ಟು. ಇದೇನಾದ್ರು ನಾವು ಲೇಟಾಗಿ ಬಂದಿದ್ದಿದ್ರೆ ಇದು ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಪುಣ್ಯಕ್ಕೆ ನಾವು ಈ ಟೈಮಿಗೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬರೀ ನೀರೇ ಕುಡಿಸ್ತಾ ಇದೆ. ಇವಾಗ ನಾವು ಕಾಲೇಜ್ ಕಡೆ ಹೋಗ್ತಾ ಇದ್ದೀವಿ. ಫೈನಲಿ ಸ್ಕೂಲ್ ಹತ್ರ ಬಂದ್ವಿ. ಎಲ್ಲ ಮಲ್ಕೊಂಡು ಎದ್ದು ಎಲ್ಲ. ನಾನು ಆ್ಯಕ್ಚುಲಿ ಮಲ್ಕೋತಿರ್ಲಿಲ್ಲ. ನನಗೆ
ನೋಡ್ತಿದ್ದೆ ಹಂಗೆ ನಿದ್ದೆ ಬಂದ್ಬಿಡ್ತು ಮಲ್ಕೊಂಡ್ಬಿಟ್ಟೆ. ನೋಡ್ತಾ ಇದ್ರೆ ಎಲ್ಲರಿಗೂ ನಿದ್ದೆ ಬರೋದು. ಮತ್ತು ನೀವು ನಾನು ಚರಣ ಬಿಟ್ಟು ಇನ್ನೆಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ. ನಾನು ಮಲ್ಕೋತಿರ್ಲಿಲ್ಲ. ಪಾಪ ಹುಡುಗ ಗಾಡಿ ಓಡಿಸ್ತಾ ಇದ್ದೀನಲ್ಲ ಅಂತ ಮಾತಾಡಿಸ್ತಾ ಇದ್ದೀನಿ. ಮುಂದೆ ಕೂತ್ಕೊಂಡ್ಬಿಡ್ತಾಳೆ, ಫ್ರೆಂಡ್ ಕೂತ್ಕೋತೀನಿ ಅಂತ ನಿದ್ದೆ ಹೊಡಿ. ಇವತ್ತೇ ಮಲ್ಕೊಂಡು ನಾನು ಎಕ್ಸ್ಕ್ಯೂಸ್ ಮೀ ಆಯಿತು ಸಾಕು. ಇವಾಗ ನಾವು ಕಾಲೇಜ್ ಕಡೆ ಬಂದಿದ್ದೀವಿ, ಒಳಗಡೆ ಹೋಗಿ ಮಾತಾಡೋಣ. ಟೈಮು ಎಷ್ಟಾಗಿದೆ? 11:30. ನಾವು ಬಿಟ್ಟಾಗ 10:30, 1 ಅವರ್. ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ನಮ್ಮ ಕಾಲೇಜ್ ಹೆಸರು. ಚೆನ್ನಾಗಿದೆ, ದೊಡ್ಡದಾಗಿ. ಆ್ಯಕ್ಚುಲಿ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಇದೆ. ಇಲ್ಲಿ ಕ್ಯಾಂಪಸ್ ಒಳಗಡೆ ಬಾಯ್ಸ್ ಹಾಸ್ಟೆಲ್ ಇದೆ. ಕ್ಯಾಂಪಸ್ಸಿಂದ ಆಚೆ ಆ ಕಡೆ ಗರ್ಲ್ಸ್ ಹಾಸ್ಟೆಲ್ ಇದೆ. ಅಂದರೆ ಗರ್ಲ್ಸ್ ಹಾಸ್ಟೆಲ್ನ ಅಲ್ಲಿ ಇಟ್ಬಿಟ್ಟು ಬಾಯ್ಸ್ ಹಾಸ್ಟೆಲ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಸೊ ಚೆನ್ನಾಗಿದೆ, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸಪ್ರೇಟ್ ರೂಮ್ಸ್ ಇದೆ, ಸಪ್ರೇಟ್ ಬಾತ್ರೂಮ್ಸ್ ಇದೆ, ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಎಜುಕೇಷನು ಚೆನ್ನಾಗಿದೆ. ಸೊ ಅದಕ್ಕೆ ಇಲ್ಲೇ ಫಿಕ್ಸ್ ಆಗಿ ನನ್ನ ಕಾಲೇಜ್ ಇಲ್ಲೇ ಫಿಕ್ಸ್ ಆಯಿತು. ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಚರಣ ಹಾಸ್ಟೆಲೆಲ್ಲ ನೋಡಾಯಿತು, ಅಡ್ಮಿಷನ್ ಮಾಡಾಯಿತು, ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಾಯಿತು, ಎಲ್ಲ ಆಯಿತು ಕೆಲಸ. ಇವಾಗ ಊಟಕ್ಕೆ ಹೋಯ್ತಾ ಇದ್ದೀವ? ಇವಾಗ ಊಟಕ್ಕೆ ಅಲ್ಲಿ ಊಟ ಇತ್ತು. ಆ್ಯಕ್ಚುಲಿ ಅಲ್ಲಿ ಊಟ ಇತ್ತು. ನಮ್ಮ ಅಣ್ಣ ಬೇಡ ಅಲ್ಲಿ ಅಂತ ಹೇಳಿ ಕರ್ಕೊಂಡ್ಬಂದಿರೋದು. ಅಷ್ಟೇ ಅಲ್ಲ, ನಾನು ಬೇಡ ಅಂದೆ ಅನ್ನು ಅವಳೇನಂದ್ಲು ಗೊತ್ತಾ, ಇನ್ಮೇಲೆ ತಿನ್ನೋದು ಇದ್ದೇ ಇದೆ ಅಲ್ಲ, ಏನಕ್ಕೆ ಇಲ್ಲಿ ಬೇಡ? ನಾನ್ ಬೇಡ ಅಂದೆ. ಓಕೆ, ನೀವು ತಿನ್ಬೋದಿತ್ತು ತಾನೆ, ನಾನು ನಿಮಗೆ ತಿನ್ಬೇಡ ಅಂತ ಹೇಳಿದ್ದ. ಹೇಳಿದ್ವಿ ತಿನ್ನ, ಅಟ್ಲೀಸ್ಟ್ ಒಂದು ಪ್ಲೇಟ್ ಆದ್ರೂ ತಗೊಂಡು ತಿನ್ಬೋದಾಗಿತ್ತು. ತಿನ್ಬೇಕಾಗಿತ್ತು ನೀವು. ಅಲ್ಲೇ ಬಂದಿರಲ್ಲ ಅವಾಗ ತಿನ್ನುವಂತೆ. ಎಲ್ಲೋ ಎಕ್ಸ್ಕ್ಯೂಸ್ ಮೀ, ಇಟ್ಸ್ ನಾಟ್ ಮೈ ಮಿಸ್ಟೇಕ್, ಇಟ್ಸ್ ಯೋರ್ ಮಿಸ್ಟೇಕ್. ಇವಾಗ ನಮ್ಮ ಅಣ್ಣ ಲೇಟ್ ಆಯ್ತೈತೆ ಅಂತ ಬೈತಿದ್ದಾನೆ, ಸೊ ಅದಕ್ಕೆ ಊಟ ಮಾಡ್ಬೋದು. ಇವನು ಬೇರೆ ಬೈತಾನೆ, ಅಲ್ಲಿ ನೋಡಂಗಿಲ್ಲ. ಗ್ರೀನರಿ ನೋಡಿ ಎಷ್ಟು ಸಖತ್ತಾಗಿದೆ. ಬಂದಿದ್ದ ಕೆಲಸನೂ ಆಯಿತು, ಕಾಲೇಜು ನೋಡಾಯಿತು, ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅದನ್ನು ನೋಡಾಯಿತು, ಊಟನೂ ಮಾಡಾಯಿತು. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಕೆಲಸ ಆಯಿತು. ಕಾಲೇಜ್ಗಂತಲೇ ಬಂದಿದ್ದು. ಆಮೇಲೆ ಆನ್ ದ ವೇ ಶಿವನ ದೇವಸ್ಥಾನ ನೋಡಬೇಕಾಗಿತ್ತು, ಅದನ್ನು ನೋಡಾಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನಮ್ಮ ಅಣ್ಣ ನಿದ್ದೆ ಬರ್ತೈತೆ ಅಂತ ಹೇಳ್ದ. ಸೊ ಅದಕ್ಕೆ ಅವ್ನು ಬೆಳಗ್ಗೆಯಿಂದ ಡ್ರೈವಿಂಗ್ ಮಾಡಿದ್ನಲ್ಲ, ಸೊ ಅದಕ್ಕೆ ಅವ್ನು ನಿದ್ದೆ ಬರ್ತಿತ್ತು. ಟೋಲ್ ಹತ್ರ ಇಲ್ಲಿ ಕಾಫಿ ಕುಡಿಯೋಕ್ಕೆ ನಿಂತಿದ್ದೀವಿ. ಕಾಫಿ ಕುಡಿಕೊಂಡು ಇವಾಗ ಹೋಗ್ಬೇಕು. ಎಷ್ಟು ದಿವಸ ಆದ್ಮೇಲೆ ಈ ಸಮ್ಮರಲ್ಲಿ ನಮ್ಮ ಬೆಂಗಳೂರಲ್ಲಿ ಮಳೆ ಬರ್ತಿದೆ. ಖುಷಿ ಆಗ್ತಾ ಇದೆ. ಖುಷಿನಾ ನೋಡಿ, ನೀವು ಖುಷಿ ಆಯ್ತಾ ಇದ್ರೆ ಮಳೆ ನಿಂತೋಯ್ತು. ಇಲ್ಲ ಬರ್ತಾ ಇದೆ. ಬೇಕು ಚರಣ, ಮಳೆ ಬೇಕು ಬೆಂಗಳೂರಿಗೆ. ಫೈನಲಿ ಅಂಗಡಿ ಹತ್ರ ರೀಚ್ ಆದ್ವಿ. ಆ್ಯಕ್ಚುಲಿ ಏನಕ್ಕೆ ಅಂಗಡಿ ಹತ್ರ ಬಂದಿದ್ವಿ ಅಂದರೆ, ಸಿಂಬಾ ಅಂಗಡಿಯಿಂದ ನಮ್ಮ ಅಣ್ಣ ಸಿಂಬಾನ ಅಂಗಡಿ ಕರ್ಕೊಂಡು ಆ್ಯಕ್ಚುಲಿ ಸಿಂಬಾ ಅಂಗಡಿಗೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದ. ಅದಕ್ಕೆ ಇವಾಗ ಅವನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ವಿ. ಇವಾಗ ಅವನ ಮನೆಗೆ ಕರ್ಕೊಂಡು ಹೋಗಿ ಸಾರಿ ಅವನ್ನ ಕರ್ಕೊಂಡ್ಬಂದು ಮನೆಗೆ ಹೋಗ್ಬೇಕು. ಛತ್ರಿ ಇಲ್ವಾ? ಅಂಗಡಿ ಮುಂದೆ ತರ ಮಳೆ ಬರ್ತೈತೆ, ಅದು ನಮ್ಮ ಬೆಂಗಳೂರಲ್ಲಿ ಗುಡುಕ್ತೈತೆ. ಓ ಮೈ ಗಾಡ್, ಮಳೇಲಿ ಇವಾಗ ಸಿಂಬಾನ್ ಕರ್ಕೊಂಬರಕ್ಕೆ ಹೋಗಿದ್ದ ನಮ್ಮ ಅಣ್ಣ ಛತ್ರಿ ತಗೊಂಡು. ಇಲ್ಲಿ ನೋಡಿ ಇವ್ರ ಮೋಜನ ಇರ್ತಿದ್ದಾರೆ. ಮಳೆಗೆ ಫುಲ್ಲು ಗಾಳಿಗೆ ಹೆಂಗ್ ತುಂಬ್ಕೊಂಡಿದೆ ಅಂದರೆ ಇದು ಕಾಣಿಸ್ತಾನೆ ಇಲ್ಲ ವಿಂಡೋಗೆ. ನೋಡಿ ಈ ಥರ ಒರೆಸ್ಕೊಂಡು ಹೋಯ್ತಾ ಇರೋದು. ಅಲ್ಲಿ ಕೂತವ್ ನೋಡಿ ನಮ್ಮ ಸಿಂಬಾ. ಎಲ್ಲದ ಸಿಂಬಾ? ಅಲ್ಲಿ ಸಿಂಬಾ. ಸೋ ಮಚ್ ರೈನ್. ಬೆಂಗಳೂರು ಇಸ್ ಗೋಯಿಂಗ್ ವೆರಿ ರೈನ್. ಸೊ ಫೈನಲಿ ಮನೆಗೆ ಬಂದು ಅಷ್ಟು ಜೋರು ಮಳೆಯಲ್ಲಿ ಬರೋದು. ಇಟ್ ವಾಸ್ ಲೈಕ್ ಸಮಥಿಂಗ್. ಒರೆಸ್ಕೊಂಡು ಬರಬೇಕು. ನಮ್ಮ ಅಣ್ಣ ಡ್ರೈವ್ ಮಾಡ್ತಿದ್ದ, ಅದಕ್ಕೆ ಎಲ್ಲ ಒರೆಸ್ಕೊಂಡು ಬಂದು
ಬಂದಿದ್ದೀವಿ ಮನೆಗೆ. ಎಲ್ಲ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದಾರೆ. ಫ್ರೆಶ್ ಅಪ್ ಆಗ್ತಿದ್ದಾರೆ. ನಮ್ಮ ಸಿಂಬಾ ಆಗಿ ಕೂತೋನೆ. ನಮ್ಮ ಅಮ್ಮನೂ ಫ್ರೆಶ್ ಅಪ್ ಆಗಿಬಿಟ್ಟು ಕೂತಿದ್ದಾರೆ. ನಮ್ಮ ಅಣ್ಣನೂ ಫ್ರೆಶ್ ಅಪ್ ಆದ. ಅಲ್ಲನ ತಂಗಿ ಫ್ರೆಶ್ ಅಪ್ ಆಯ್ತವಳೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಎಲ್ಲರೂ ಬಾಯ್ ಅಂತಾರೆ. ಸಿಂಬಾ ಬಾಯ್.